ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸಿಸ್ಟರ್ಸ್ ಕ್ಯಾರಚಿ. ಇವತ್ತು ನಾವು ಕೇರಳ ಸ್ಪೆಷಲ್ ಸುವರ್ಣಗಡ್ಡೆ ತೀಯಲ್ ಮಾಡೋಣ. ಬನ್ನಿ ಹೆಂಗೆ ಮಾಡೋದು ನೋಡೋಣ. ನಾನಿಲ್ಲೊಂದು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿನ ಒಂದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅಂದರೆ ಒಂದು ಸರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಫುಲ್ ಪೇಸ್ಟ್ ಮಾಡ್ಕೊಂಡಿಲ್ಲ. ಇವಾಗ ಇದನ್ನು ಒಂದು ಬಾಣಲೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗಿದ ತಕ್ಷಣ ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮತ್ತು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋಣ. ಇದನ್ನು ತಿರ್ಗಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ತಿರ್ಗಾ ಒಂದು ಸತಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಸೈಜಷ್ಟು ಹುಳಿನ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಥಂಡಿ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಈ ಥರ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾರ್ಮಲ್ ಪಾತ್ರೆಯಲ್ಲಿ ಮಾಡ್ತಾರೆ, ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಅಡುಗೆ ಎಣ್ಣೆ ಸಾಸಿವೆ ಚಟಪಟ ಅಂತ ಹೊಡೆದಿದ ತಕ್ಷಣ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ರುಬ್ಬಿಕ್ಕಿರುವ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇವಾಗ ಕಟ್ ಮಾಡ್ಕೊಂಡಿಕ್ಕಿರುವ ಸುವರ್ಣಗಡ್ಡೆನೂ ಹಾಕ್ಕೊಳ್ಳೋಣ. ನೋಡಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಇವಾಗ ಇದನ್ನು ಚೆನ್ನಾಗಿ ಮಸಾಲ ಜೊತೆ ಕಲಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಲು ಬೇಕಾಗಿರೋ ನೀರನ್ನು ಕೂಡ ಹಾಕ್ಕೊಳ್ಳೋಣ ಇದಕ್ಕೆ. ಇವಾಗ ಇದನ್ನು ಕುಕ್ಕರಲ್ಲಿ ಒಂದು 3-4 ವಿಷಿಲಷ್ಟು ಬೇಯಲು ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಟೇಸ್ಟಿ ಮತ್ತು ಈಸಿಯಾಗಿರುವ ಸುವರ್ಣಗಡ್ಡೆ ತೀಯಲ್ ಮಾಡಿದ್ದೀವಿ. ಸುವರ್ಣಗಡ್ಡೆಯಲ್ಲಿ ಎಷ್ಟೋ ವೆರೈಟಿ ಫುಡ್ ಮಾಡಿರ್ತೀರ, ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.